ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿದ್ದು ಅಡುಗೆ ಏನಪ್ಪ ಅಂದರೆ ಬ್ಯಾಚುಲರ್ಸ್ ಪಲಾವ್ ಅಂತಲೇ ಹೇಳ್ಬೋದು. ಈಸಿಯಾಗಿ ಮಾಡ್ಬೋದು, 5 ನಿಮಿಷದಲ್ಲಿ ಆಗುವಂಥ ಪಲಾವ್. ಒಂದು ಕುಕ್ಕರಿಗೆ ನಾನು ಆಯಿಲ್ ಹಾಕ್ಕೊಂಡಿದ್ದೆ. ಆಯಿಲಿಗೆ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ. ಚಕ್ಕೆ ಲವಂಗ ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆಗೋ ತನಕ ಅದೊಳ್ಳೆ ಘಮ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಏನೆಲ್ಲ ಇದೆ ಅದನ್ನು ಹಾಕ್ಕೊಳ್ಬೋದು. ನಾನು ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ. ನೀವು ಪಲಾವ್ ಎಲೆ ಹಾಕ್ಕೊಳ್ಬೋದು, ನಕ್ಷತ್ರ ಎಲೆ ಹಾಕ್ಕೊಳ್ಬೋದು, ಇದು ಯಾವುದು ಹಾಕ್ಕೊಳ್ಬೋದು, ನಿಮಗೆ ಆಪ್ಷನಲ್. ಆಮೇಲೆ ಆನಿಯನ್ ಹಾಕ್ಕೊಳ್ಳಿ. ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಹುರ್ಕೊಂಡು ಅದೊಂಥರ ಬ್ರೌನ್ ಕಲರ್ ಬರೋ ತನಕ, ಬ್ರೌನ್ ಕಲರು ಬೇಡ, ಒಂಚೂರು ಕಲರ್ ಚೇಂಜ್ ಆಗಲಿ, ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ. ಆಗ ಅದು ಒಳ್ಳೆ ಘಮ ಬರುತ್ತೆ. ಆ ಚಕ್ಕೆ, ಆ ಈರುಳ್ಳಿ ಎಲ್ಲ ಸೇರಿಕೊಂಡು ಒಂದು ಒಳ್ಳೆ ಘಮ ಬರುತ್ತೆ. ಆಮೇಲೆ ನೀವು ಕಾಯಿ ಮೆಣಸು ಹಾಕ್ಕೊಳ್ಳಿ. ಹಸಿಕಾಯಿ ಮೆಣಸು ಹಾಕ್ಕೊಳ್ಳಿ. ಹಸಿಕಾಯಿ ಮೆಣಸು ಹಾಕ್ಕೊಂಡು ಅದು ಒಳ್ಳೆ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಖಾರ ಬಿಟ್ಕೊಳ್ಳುತ್ತೆ, ಎಣ್ಣೆಯಲ್ಲಿ ಖಾರ ಬಿಟ್ಕೊಳ್ಳುತ್ತೆ, ಹಾಗಾಗಿ ಹಾಕ್ಕೊಳ್ಳಿ. ಆಮೇಲೆ ಅದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆಗ್ತಾ ಎಣ್ಣೆಯಲ್ಲಿ ಬೇಗ ಫ್ರೈ ಆಗುತ್ತೆ. ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನೀವು ಅದಕ್ಕೆ ಟೊಮೊಟೊ ಎಲ್ಲ ತರಕಾರಿ, ಏನೆಲ್ಲ ತರಕಾರಿ ಇದೆ ನಿಮ್ಮ ಹತ್ರ ಅದನ್ನೆಲ್ಲ ಹಾಕ್ಕೊಳ್ಳಿ. ಯಾವುದೆಲ್ಲ ತರಕಾರಿ ಇದೆ ಅದನ್ನೆಲ್ಲ ಹಾಕ್ಕೊಳ್ಳಿ ನೀವು. ನಾನು ಬೀನ್ಸು, ಕ್ಯಾರೆಟು, ಆಮೇಲೆ ಬಟಾಣಿ ಹಾಕ್ಕೊಂಡಿದ್ದೀನಿ. ಬಟಾಣಿನ ನಾನು ಮೊಳಕೆ ಬರೋ ಥರ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಮೊಳಕೆ ಬಂದಿದ್ದ ಬಟಾಣಿ ನನಗೆ ತುಂಬ ಇಷ್ಟ ಆಗುತ್ತೆ, ಬೇಗನೂ ಬೇಯುತ್ತೆ. ಹಾಗಾಗಿ ನಾವೀಗ ಮೊಳಕೆ ಬರದೆ ಹಾಕಿದ್ರೂ ನಾವು ಒಂದಿನ ಮುಂಚೆನೇ ನೆನ್ಸಕ್ಕೆ ಹಾಕಿ, ಇಲ್ಲ ಅಂದರೆ ಈಗ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಗುತ್ತೆ ಬಟಾಣಿ ಬೇಗ. ಅದಕ್ಕೆ ನಾನು ಗರಂ ಮಸಾಲ, ಖಾರದ ಪೌಡರು, ಹಳದಿ ಪೌಡರು, ಆಮೇಲೆ ಸಾಂಬಾರು ಪೌಡರ್ ಹಾಕಿದ್ದೀನಿ. ನೀವು ಬೇಕಿದ್ದರೆ ಆಪ್ಷನಲ್ಲು ಸಾಂಬಾರು ಪೌಡರ್ ಬದಲಿಗೆ ನೀವು ಪಲಾವ್ ಮಸಾಲ ಹಾಕ್ಕೊಳ್ಬೋದು. ನಾನು ಪಲಾವ್ ಮಸಾಲ ಹಾಕಿಲ್ಲ, ಹಾಗಾಗಿ ಸಾಂಬಾರು ಪೌಡರ್ ಹಾಕಿದ್ದೀನಿ. ನೀವು ಬೇಕಿದ್ದರೆ ಪಲಾವ್ ಮಸಾಲ ಹಾಕ್ಕೊಳ್ಬೋದು. ನೀವು ಅಕ್ಕಿ ಯಾವ ಗ್ಲಾಸಲ್ಲಿ ತೊಗೊಂಡಿದ್ದೀರೋ ಅದೇ ಗ್ಲಾಸಲ್ಲಿ 4 ಲೋಟ ತೊಗೊಳ್ಳಿ. ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ. ಅಕ್ಕಿನ ಒಂದು 2 ನಿಮಿಷ ಬೇಗನೆ ನೆನೆಸಕ್ಕಿಡಿ. ಉದುರಾಗಿ ಬರುತ್ತೆ. ನೀವು ಬಿರಿಯಾನಿ, ಈ ಕುಷ್ಕ ರೈಸ್ ಎಲ್ಲ ನೋಡಿರ್ತೀರಲ್ಲ, ಈ ಕುಷ್ಕ ಎಲ್ಲ ಬಿಡಿಯಾಗಿ ಬಂದಿರುತ್ತೆ. ಆ ಟೈಪಲ್ಲಿ ಬರುತ್ತೆ ಇದು ಕುಷ್ಕ. ಈ ಪಲಾವ್ ಎಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ, ಬಿಡಿಯಾಗಿ. ಅದನ್ನು ನೆನೆಸಿಟ್ರೆ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ. ನೀವು ಒಂದು ಟ್ರೈ ಮಾಡಿ, ಹೇಗಿರುತ್ತಂತ ಹೇಳಿ ನನಗೆ. ಇದನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಅದು ಕುದಿ ಬರೋ ತನಕ ಹಾಗೆ ಇರಲಿ. ನೋಡಿ, ಕುದಿ ಬರ್ತಾ ಇದೆ. ಕುದಿ ಬಂದಮೇಲೆ ಕುಕ್ಕರ್ ಲಿಡ್ ಮುಚ್ಚಿ 1-2 ವಿಸಿಲು 3 ವಿಸಿಲು ಹಾಕಿಸ್ಕೊಳ್ಳಿ. ನಾನು 2 ವಿಸಿಲ್ ಹಾಕಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಆಯಿತಾ. ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಕುಕ್ಕರ್ ಲಿಡ್ ಮುಚ್ಚಿ ಆಲ್ರೆಡಿ ಒಂದು ಕುದಿ ಬಂದಿರುತ್ತಲ್ಲ, ಕುಕ್ಕರ್ ಲಿಡ್ ಮುಚ್ಚಿ 3 ವಿಸಿಲ್ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಿಡಿಯಾಗಿ ಬಂದಿರುತ್ತೆ. ನೋಡಿ, ಬಿಡಿಯಾಗಿ ಬಂದಿದೆ ಅಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.